ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಕಾವೇರಿಗಾಗಿ ಕರ್ನಾಟಕ ಬಂದ್ ಬಗ್ಗೆ ಭಾರಿ ಗೊಂದಲ ಉಂಟಾಗಿರುವಂತದ್ದು. ಇಲ್ಲಿ ಬಂದ್ಗೆ ಬೆಂಬಲ ಇಲ್ಲ ಅಂತ ಹೇಳಿ ಕರವೇ ಸ್ವಾಭಿಮಾನಿ ಸೇನೆ ತಮ್ಮ ಒಂದು ಬೆಂಬಲವನ್ನ ಯಾವ ರೀತಿಯಾಗಿರುತ್ತೆ ಅನ್ನೋದ್ರ ಬಗ್ಗೆ ಸ್ಪಷ್ಟನೆಯನ್ನ ವ್ಯಕ್ತಪಡಿಸಿರುವಂತದ್ದು. ಇದರ ಬಗ್ಗೆ ಕರವೇ ಸ್ವಾಭಿಮಾನಿ ಸೇನೆಯ ನಿಂಗರಾಜು ಗೌಡ ಅವರು ಮಾತನಾಡಿದ್ದಾರೆ. ಇದರ ಬಗ್ಗೆ ಮಾತನಾಡಿರುವಂತದ್ದು, ಎಲ್ಲದಕ್ಕೂ ಕೂಡ ಕರ್ನಾಟಕ ಬಂದ್ ಒಂದೇ ಪರಿಹಾರವಲ್ಲ ಅನ್ನುವಂತ ಮಾತುಗಳನ್ನಾಡಿದ್ದಾರೆ. 31 ಜಿಲ್ಲೆಗಳಲ್ಲೂ ಕೂಡ ಹೋರಾಟಕ್ಕೆ ಬೆಂಬಲ ಇದೆ, ಆದ್ರೆ ಕರ್ನಾಟಕ ಬಂದ್ ಒಂದೇ ಪರಿಹಾರವಲ್ಲ. ಕಾವೇರಿ ವಿಚಾರದ ಹೋರಾಟಕ್ಕೆ ನಮ್ಮ ಬೆಂಬಲ ಇದೆ. ಬಂದ್ ಕೈಬಿಟ್ಟು ಬೇರೆ ರೀತಿಯಾದಂತ ಹೋರಾಟದ ಕಡೆ ಗಮನವನ್ನ ಕೊಡಿ ಅಂತ ಹೇಳಿರುವಂತದ್ದು ಕರವೇ ಸ್ವಾಭಿಮಾನಿ ಸೇನೆಯ ನಿಂಗರಾಜು ಗೌಡ ಅವರು ಈ ರೀತಿಯಾದಂತ ಹೇಳಿಕೆಯನ್ನ ನೀಡಿರುವಂತದ್ದು. ಒಂದು ಕಡೆ ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ಮುಂದುವರಿತಾ ಇದೆ, ಆದ್ರೆ ಇಲ್ಲಿ ಕೆಲವೊಂದಿಷ್ಟು ಸಂಘಟನೆಗಳು ಪ್ರತಿಭಟನೆಗೆ ಈ ರೀತಿಯಾದಂತ ಕರ್ನಾಟಕ ಬಂದ್ ಮಾಡಿ ಪ್ರತಿಭಟನೆ ನಡೆಸೋದಕ್ಕೆ ತಮ್ಮ ಸಮ್ಮತಿಯನ್ನ ಸೂಚಿಸಿಲ್ಲ. ಹಾಗಾಗಿ ಈ ವಿಚಾರವಾಗಿ ಈಗ ಸ್ವಾಭಿಮಾನಿ ಸೇನೆ, ಕರವೇ ಸ್ವಾಭಿಮಾನಿ ಸೇನೆ ಏನಿದೆ ಇದು ಕೂಡ ಸ್ಪಷ್ಟವಾಗಿ ತನ್ನ ನಿಲುವನ್ನ ತಿಳಿಸಿರುವಂತದ್ದು. ಕರ್ನಾಟಕ ಬಂದ್ ಅನ್ನುವಂಥ ವಿಚಾರ ಏನಿದೆ ಅದು ಕೊನೆಯ ಅಸ್ತ್ರವಾಗಬೇಕೇ ಹೊರತು ಏನು ಆರಂಭದ ಹಂತದಲ್ಲಿಯೇ ಇದನ್ನ ಕೈಗೆತ್ತಿಕೊಳ್ಳೋದು ಅಷ್ಟು ಒಳ್ಳೆಯ ನಿರ್ಧಾರವಲ್ಲ ಅನ್ನುವಂಥ ಮಾತುಗಳನ್ನಾಡಿದ್ದಾರೆ. ಕಾವೇರಿ ವಿಚಾರದ ಹೋರಾಟಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ, ಆದರೆ ಕರ್ನಾಟಕ ಬಂದ್ ಒಂದೇ ಅದಕ್ಕೆ ಅಂತಿಮವಾದಂಥ ನಿರ್ಧಾರ ಆಗೋದು ಬೇಡ ಅನ್ನುವಂಥ ಮಾತುಗಳನ್ನಾಡಿದ್ದಾರೆ. ಬಂದ್ ಎನ್ನುವಂಥ ವಿಚಾರವನ್ನ ಕೈಬಿಟ್ಟು ಬೇರೆ ರೀತಿಯಾಗಿ ಹೋರಾಟವನ್ನ ನಡೆಸೋದಾದ್ರೆ ಅದಕ್ಕೆ ನಾವು ಬೆಂಬಲವನ್ನ ಸೂಚಿಸ್ತೀವಿ. ಹಾಗಾದ್ರೆ ಇಲ್ಲಿ ಬಂದ್ ಅನ್ನ ಕೈಬಿಟ್ಟು ಹೋರಾಟದ ಕಡೆಗೆ ಗಮನ ಕೊಡಿ ಅಂತ ಹೇಳಿ ಒತ್ತಾಯವನ್ನ ಮಾಡಿದ್ದಾರೆ. ಕಾವೇರಿ ನೀರಿಗೆ ಶಾಶ್ವತ ಪರಿಹಾರ ಬೇಕು, ಅದಕ್ಕಾಗಿ ಯಾವ ರೀತಿಯಾಗಿ ಹೋರಾಟ ಮಾಡಬೇಕು ಅದರ ಬಗ್ಗೆ ಗಮನ ಹರಿಸಿ ಅಂತ ಹೇಳಿದ್ದಾರೆ. ಸಿಎಂ ಗಮನ ಸೆಳೆಯೋದಕ್ಕೆ ಹೋರಾಟಕ್ಕೆ ಕರೆಯನ್ನ ನೀಡಿದ್ದಾರೆ. ಕರ್ನಾಟಕ ಬಂದ್ಗೆ ನೋ, ಹೋರಾಟಕ್ಕೆ ಎಸ್ ಅಂತ ಹೇಳಿ ಈಗ ಕರವೇ ಸ್ವಾಭಿಮಾನಿ ಸೇನೆಯಿಂದ ಹೇಳಲಾಗ್ತಾ ಇರುವಂತದ್ದು. ಕೇವಲ ಈ ಒಂದು ಸಂಘಟನೆ ಅಲ್ಲದೆ ಹಲವು ಸಂಘಟನೆಗಳು ಕೂಡ ಇದೇ ರೀತಿಯಾದಂತ ಅಭಿಪ್ರಾಯವನ್ನ ವ್ಯಕ್ತಪಡಿಸಿವೆ. ಕಾವೇರಿ ನೀರು ಬಿಡುವಂತ ವಿಚಾರವಾಗಿ ಏನು CWRC ಇಂದ ಆದೇಶ ಬಂದಿದೆ, ಆ ವಿಚಾರವಾಗಿ ನಮಗೂ ಕೂಡ ಅಸಮಾಧಾನವಿದೆ. ಈ ನಿರ್ಧಾರವನ್ನ ಕೈ ಬಿಡಬೇಕು ಅನ್ನೋದ್ರವರೆಗೂ ಕೂಡ ನಾವು ಹೋರಾಟವನ್ನ ನಡೆಸ್ತೀವಿ. ರಾಜ್ಯದ ಮುಖ್ಯಮಂತ್ರಿಗಳ ಗಮನ ಸೆಳೆಯೋದಕ್ಕೆ ಏನೆಲ್ಲ ಪ್ರಯತ್ನಗಳಾಗಬೇಕು ಖಂಡಿತವಾಗಿಯೂ ಮಾಡ್ತೀವಿ, ಆದ್ರೆ ಕರ್ನಾಟಕ ಬಂದ್ ಬೇಡ, ಅದನ್ನ ಅಂತಿಮವಾದಂತ ಒಂದು ಡಿಸಿಷನ್ ಆಗಿ ಇಟ್ಕೊಳ್ಳೋಣ. ಈಗಲೇ ಆರಂಭದ ಹಂತದಲ್ಲಿ ಈ ಒಂದು ಸಮರವನ್ನ ಸಾರೋದು ಬೇಡ, ಈ ನಿರ್ಧಾರ ಬೇಡ ಅನ್ನುವಂಥ ಮಾತುಗಳನ್ನ ಆಡಿರುವಂಥದ್ದು. ಹಾಗಾಗಿ ರಾಜ್ಯಾದ್ಯಂತ ಈಗ ಎಂದಿನಂತೆ ಎಲ್ಲವೂ ಕೂಡ ನಡೀತಾ ಇದೆ. ಹಾಗಾಗಿ ಮುಂದಿನ ಸಮಯದಲ್ಲಿ ಯಾವ ರೀತಿಯಾಗಿರುತ್ತೆ ಬಂದ್ ಅನ್ನೋದನ್ನ ಕಾದು ನೋಡಬೇಕಿದೆ. ಸ್ವಾಭಿಮಾನಿ ಸೇನೆಯಿಂದ ಕರ್ನಾಟಕ ಬಂದ್ಗೆ ಯಾವುದೇ ಕಾರಣಕ್ಕೂ ಬೆಂಬಲ ಇಲ್ಲ. ಏನಿದ್ರು ಹೋರಾಟಕ್ಕೆ ಕರವೇ ಸ್ವಾಭಿಮಾನಿ ಸೇನೆ ಸಂಪೂರ್ಣ ಬೆಂಬಲ ಕೊಡುತ್ತದೆ. ಈ ಬಂದ್ ಅನ್ನೋದು ಕೊನೆ ಅಸ್ತ್ರ ಆಗಬೇಕೆ ಹೊರತು ಎಲ್ಲದಕ್ಕೂ ಕರ್ನಾಟಕ ಬಂದೇ ಪರಿಹಾರ ಅಲ್ಲ. ಸಂಪೂರ್ಣ ಹೋರಾಟಕ್ಕೆ ಕರವೇ ಸ್ವಾಭಿಮಾನಿ ಸೇನೆ ರಾಜ್ಯಾದ್ಯಂತ 31 ಜಿಲ್ಲೆಗಳಲ್ಲೂ ಹೋರಾಟ ಮಾಡಲಿಕ್ಕೆ ಸಂಪೂರ್ಣ ಬೆಂಬಲ ಕೊಡ್ತದೆ. ಯಾವುದೇ ಕಾರಣಕ್ಕೂ 31 ಜಿಲ್ಲೆನಲ್ಲಿ ಕರವೇ ಸ್ವಾಭಿಮಾನಿ ಸೇನೆ ಬಂದ್ಗೆ ಬೆಂಬಲ ಕೊಡ್ತಾ ಇಲ್ಲ. ಹಾಗಾಗಿ ಅದೇ ಶಾಶ್ವತ ಪರಿಹಾರ ಅಲ್ಲ ಬಂದ್.